ಬೇಬೆ ಅದು ಯಾವುದೋ ರೀಲ್ಸಲ್ಲಿ ನೋಡಿದೆ, ಜೋಡಿ ದಿಮ್ಗೆ 10,000 ರೂಪಾಯಿ ಅಂತೆ. ಆ ದಿಮ್ಮೇಲೆ ತಲೆ ಇಟ್ರೆ ಸ್ವರ್ಗದಲ್ಲೇ ತೇಲಾಡ್ದಂಗೆ ಆಯ್ತದೆ ಅಂತ ಹೇಳ್ತಿದ್ರು. ನಾನು ನಂಬಕ್ಕಿಲ್ಲ. ನೀನು ಮಡ್ಲು ಕೊಡೋ ಮಜಾ ನಮ್ಮ ತಾಯಣಂಗ್ಲ ಆ ದಿಮ್ಮೇಲೆ ಸಿಗಕ್ಕಿಲ್ಲ ಬಿಡು. ಏನೋ ಸೀನಾ ಇಷ್ಟೊಂದು ಪೋಲಿ ಆಗ್ಬಿಟ್ಟಿದ್ಯಾ? ನಾನು ಹುಡ್ತಾಗ್ಲಿಂದಾನೆ ಪೋಲಿ ಬೇಬಿ. ನಮ್ಮ ಅವನ ಹೊಟ್ಟೆಲ್ಲ ನಿದ್ದಾಗ ಡಾಕ್ಟ್ರು ನೋಡ್ಬಿಟ್ಟು ಇದೇನು ಚಿಕ್ಕದಾಗೈತೆ, ಯಾವುದೋ ಪುಟ್ಟು ಗೋಲಿ ಬತ್ತಾನೆ ಅಂತ ಹೇಳ್ತಿದ್ರಂತೆ. ನಾನು ಹುಟ್ಟದ ಮ್ಯಾಕೆ ಗೊತ್ತಾಗಿದ್ದು ಹುಟ್ಟು ಪೋಲಿ ಬಂದವನೇ ಅಂತ. ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ. ನಿನ್ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಲ್ರು ಹಂಗೆ ಹೇಳೋರು ಬೇಬಿ. ನಾನು ಕಾಲೇಜಲ್ಲಿ ಇದ್ದಾಗ ನಮ್ಮ ಕ್ಲಾಸ್ ಹೆಣ್ಮಕ್ಳೆಲ್ಲ ನಾನು ಸುತ್ತ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ರೆ ನೆಚ್ಚಿನ ಚಿತ್ರ ಗೀತೆ ಕೇಳ್ದಂಗೆ ಕೇಳೋರು. ಆಹಾ, ಅದೆಲ್ಲ ಒಂದು ಕಾಲ. ಏಯ್, ನಿನ್ ಜೊತೆ ಬೇರೆ ಹುಡುಗಿರ ಹೆಸರು ಸೇರಿಸ್ಕೊಂಡು ಮಾತಾಡಿದ್ರೆ ನನ್ಗೆ ಇಷ್ಟ ಆಗಲ್ಲ. ಹೋಗ್ಲಿ ಬಿಡು ಬೇಬಿ, ಏನೋ ಸುಮ್ಮನೆ ಬಿಲ್ಡಪ್ ಕಂಗೆ ಅಂದೆ ಅಷ್ಟೇ. ಅದಕ್ಕೆ ಯಾಕೆ ಸಿಡಿ ಅಂತ ಹೋಗ್ಲಿ ಬಿಡು. ಸರಿ ಸೀನಾ, ನಾಳೆ ನಮ್ಮ ಊರಲ್ಲಿ ನಾರಿ ಪೂಜೆ ಇದೆ ಅಲ್ವಾ, ಅದಕ್ಕೆ ನಾನು ಸೀರೆ ಉಟ್ಕೊಂಡು ಆರತಿ ತಗೊಂಡ್ ಬರ್ಲಾ? ಏನು ನೀನು ಸೀರೆ ಉಡ್ಕೊ ಬತ್ತೀಯಾ? ಬೇಬಿ ನೀನೇನಾರು ಸೀರೆ ಉಡ್ಕೊ ಬಂದ್ರೆ ಒಳ್ಳೆ ಮದುವೆ ಹೆಣ್ಣು ಕಣ್ಣಂಗೆ ಕಾಣಿಸ್ತೀಯಾ. ಅದು ಎಷ್ಟು ಬೇಗ ಉಡ್ಕೊ ಬತ್ತೀಯ ಅಂತ ಕಾಯ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ ಬೇಬಿ, ನಮ್ಮಂತ ಹುಡುಗರಿಗೆ ಅವ್ರ ಹುಡುಗಿರ್ನ ಸೀರೆಲ್ ನೋಡೋದೇ ಒಂಥರ ಖುಷಿ. ನಾನು ಮದ್ವೆ ಹುಡುಗಿ ತರ ಡ್ರೆಸ್ ಹಾಕೊಂಡ್ ಬರಲ್ಲ ಕಣೋ, ಮದ್ವೆ ಹುಡುಗಿ ಆಗೇ ಬರ್ತೀನಿ. ಇಲ್ಲ ನಿನ್ಗೋಸ್ಕರನೇ ಸೀನಾ, ನಿಂಗೊಂದು ಸರ್ಪ್ರೈಸ್ ಇದೆ. ಬೇಬಿ ನೀನೇನಾರ ಸೀರೆ ಉಡ್ಕೊ ಬಂದ್ರೆ ಏನ್ ಮಾಡ್ತೀಯಾ? ಬಂದ್ರೆ ಏನ್ ಮಾಡ್ತೀನಿ ಅಂತ ಕೇಳ್ತಾ ಇದ್ಯಾ? ನೀನೇನಾರ ಸೀರೆ ಉಡ್ಕೊ ಬಂದ್ರೆ ಹಂಗೆ ನೀನು ಹಿಡ್ಕೊಂಡು ಎಳ್ಕೊಂಡು ಅಂತ ಮುದ್ಕೊಟ್ಬಿಡ್ತೀನಿ ಬೇಬಿ. ಏನು ಸರ್ ಇವತ್ತು ಲೇಟ್ ಆಯ್ತಲ್ಲ? ಸಾರಿ ಮೇಡಮ್, ಸ್ಟಾಫ್ ಕಡಿಮೆ ಇದ್ದಾರೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ತೊಂದರೆ ಇಲ್ಲ, ಸ್ಟಾಫ್ ಕಮ್ಮಿನಾ? ಬಟ್ ನಿನ್ನೆ ನಾನೇ ನೋಡಿದ್ನಲ್ಲ, ಅಷ್ಟೊಂದು ಜನ ಸ್ಟಾಫ್ಸ್ ಇದ್ರು. ಯಾಕೆ, ಎಲ್ಲಿ ಹೋದ್ರು ಎಲ್ಲ? ನಿನ್ನೆ ತುಂಬ ಜನ ಇದ್ವಿ, ಆದರೆ ಇದ್ಕಿದ್ದಾಗ ಏನಾಯಿತು ಅಂತಲೇ ಗೊತ್ತಿಲ್ಲ. ನಮ್ಮ ಮ್ಯಾನೇಜರ್ಗೆ ಕಣ್ಣು ತುಂಬ ಪ್ರಾಬ್ಲಮ್ ಆಯಿತು. ಅದು ಅಲ್ಲದೆ ನಮ್ಮ ಸೆಕ್ಯೂರಿಟಿಗೆ ಕಾಲು ಬೇರೆ ಮುರಿದೋಯ್ತು, ನಮ್ಮ ಸ್ಟಾಫ್ ಒಬ್ಬರಿಗೆ ಕೈಯೇ ಮುರಿದೋಯ್ತು. ಹೀಗೆ ಒಬ್ಬರಲ್ಲ ಒಬ್ರಿಗೆ ಪ್ರಾಬ್ಲಮ್ ಮೇಡಮ್. ಇವಾಗಿರೋದೇ ತುಂಬ ಕಡಿಮೆ ಜನ ಮೇಡಮ್. ಊಟ ಎಲ್ಲ ಬೇಗ ಸಪ್ಲೈ ಮಾಡ್ತೀವಿ, ಏನು ಅನ್ಕೋಬೇಡಿ. ತೊಂದರೆ ಇಲ್ಲ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ಇದ್ದಕ್ಕಿದ್ದಂಗೆ ಒಂದೇ ದಿನ ಪ್ರಾಬ್ಲಮ್ ಆಗಿದೆ ಅಂದರೆ ಏನರ್ಥ? ನನಗೆ ಯಾಕೋ ಡೌಟ್ ಬರ್ತಿದೆ, ಯಾರೋ ಪಾಪ ಬೇಕು ಅಂತಲೇ ಮಾಡಿದಾರಾ ಅಂತ. ರತ್ನಿ, ಯಾರಾದರೂ ಬೇಕಂತ ಮಾಡಾರೆ? ಇಲ್ಲ ರೀ, ನಿನ್ನೆ ನಾನೇ ನೋಡಿದ್ದೀನಿ, ಎಲ್ಲರೂ ಚೆನ್ನಾಗಿದ್ರು. ಇವಾಗ ಎಲ್ರಿಗೂ ಒಟ್ಟಿಗೆ ಸಮಸ್ಯೆ ಆಗಿದೆ ಅಂದರೆ ಏನರ್ಥ? ಅಲ್ಲ, ಏನಾದ್ರು ಆರೋಗ್ಯ ಸಮಸ್ಯೆ ಆಗಿದ್ರೆ ಹೌದು, ಇದು ಒಬ್ರಿಗೆ ಕಾಲು ಮುರ್ತಾ, ಕೈ ಮುರ್ತಾ, ಇನ್ನೊಬ್ರಿಗೆ ಕಣ್ಣಿಗೇನೋ ಪ್ರಾಬ್ಲಮ್ ಆಗಿದೆಯಂತೆ. ಇದನ್ನೆಲ್ಲ ನೋಡ್ತಿದ್ರೆ ಸಮಥಿಂಗ್ ಇಸ್ ರಾಂಗ್ ಅಂತ ಅನಿಸ್ತಿಲ್ವಾ? ಹೇ, ರಾಂಗೋಲ ಪಾಂಗೋಲ ರತ್ನ, ಅದನ್ನೆಲ್ಲ ಬಿಡು. ನಾವಿಲ್ಲಿ ಬಂದಿರೋದು ಖುಷಿಯಾಗಿದ್ದು. ಇವಾಗ ತಿಂಡಿ ಮಾಡುವ ಬಾ. ಸಮಾಧಾನ ಮಾಡ್ಕೊ ಬಾರು. ಅಮ್ಮ ಸಮಾಧಾನ ಮಾಡ್ಕೊ ಬಾರು. ನಾನು ಸುಮ್ಮನೆ ಬಿಡಲ್ಲ, ನಾನು ಸುಮ್ಮನೆ ಬಿಡಲ್ಲ. ಏನ್ ಮಾಡ್ತಾ ಇದೀಯ ನೀನು? ದೇವತೆ ಅಂತ ನಿನ್ ಕೈಲಿ ಇಂಥ ಅನಾಹುತ ಮಾಡಕ್ಕೆ ನಾನ್ ಬಿಡಕ್ಕಿಲ್ಲ. ಬೇಡ ಪಾರು, ಕೋಪದಲ್ಲಿ ಕೊಯ್ದು ಮೂಗು ಶಾಂತವಾದ್ಮೇಲೆ ಬರಕ್ಕಿಲ್ಲ. ನೀನೇನಾದ್ರೂ ಈ ತಪ್ಪು ನಿರ್ಧಾರ ಮಾಡಿದ್ರೆ ನನ್ನ ಮಗಳ ಜೀವನ ಮುಳ್ಳಾಯ್ತದೆ. ಯೋಚನೆ ಮಾಡು. ಸಮಾಧಾನ ಮಾಡ್ಕೊಳಕ್ಕೆ ಈ ವಿಷಯ ಶಿವಕ್ಕೇನಾದ್ರೂ ಗೊತ್ತಾದ್ರೆ ಏನಾಯ್ತದೆ ಅಂತ ನಮ್ಮೆಲ್ರಿಗೂ ಗೊತ್ತೈತೆ. ಅಂಥದ್ದು ಅದನ್ನ ನೀನ್ ಮಾಡಕ್ ಹೊರಟಿದೀಯ? ಬೇಡ ಕಣವ, ಬೇಡ. ಒಂದ್ ವೇಳೆ ತಪ್ಪು ನಿರ್ಧಾರದಿಂದ ಅನಾಹುತ ಆದ್ರೆ ನನ್ನ ಮಗಳು ರಶ್ಮಿ ಜೀವನ ಪರ್ಯಂತ ಕುಂಕುಮ ಇಲ್ದೆ ಜೀವನ ಕಳಿಬೇಕಾಗತ್ ಕಣವ. ಬೇಡ, ಈ ಸಾಹಸಕ್ಕೆ ಯಾಕೆ ಬೇಡ.
ಪಾರು ಯಾಕವ್ವ ಹೇಳು ಕ್ಷಮಿಸ್ಬಿಡಿ ಅತ್ತೆ, ಕ್ಷಮಿಸ್ಬಿಡಿ. ಯಾಕವ್ವ ನನ್ನ ಗುಂಡು ಮದುವೆ ಆಗೋ ಟೈಮಲ್ಲಿ ನಾನು ಅವಳು ಅದಕ್ಕೆ ಹಾಕಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ಥಾನದಲ್ಲಿ ನಿಂತು ಅಂದರೆ ತಾಯಿ ಸ್ಥಾನದಲ್ಲಿ ನಿಂತಿದ್ದೆ. ಆದರೆ ಒಬ್ಳು ತಾಯಿ ಜವಾಬ್ದಾರಿ ಅಂತ ತನ್ನ ಮಗಳಿಗೆ ಒಂದು ಒಳ್ಳೆ ವರನ ಹುಡ್ಕೋಕ್ಕಾಗಲಿಲ್ಲ ಅಂತ. ನಮ್ಮ ಗುಂಡುಗೆ ಒಳ್ಳೆ ಗಂಡನ ನನ್ನ ತರಕ್ಕಾಗಲೇ ಇಲ್ಲ. ನಾನು ಅದಕ್ಕೆ ಆಗಿ ಇವತ್ತು ಸೋತೋಗ್ಬಿಟ್ಟೆ. ಇಂಥ ನೀಚನಂತ ಸೀನನ ಗಂಡನಾಗ್ತಾರೆ ಹೋಗೋಕ್ಕಾಗೋಯ್ತು. ನಿಮ್ಮ ಮಗಳು ರಶ್ಮಿ ನನ್ನ ಗುಂಡು ನಾನು ಇವತ್ತು ಅವಳ ಜೀವನದಲ್ಲಿ ಸೋತಿರೋದಕ್ಕೆ ಅದಕ್ಕೆ ಕಾರಣ ನಾನೇ ಆಗೋಗ್ಬಿಟ್ಟೆ ಅತ್ತೆ. ನನ್ನ ಕ್ಷಮಿಸ್ಬಿಡಿ ಅತ್ತೆ, ನನಗೆ ಕ್ಷಮಿಸ್ಬಿಡಿ ಅತ್ತೆ. ಇಲ್ಲ ಕಂದ, ಅದಕ್ಕೆ ಯಾರು ತಾನೇ ಬೇಕು ಅಂತ ಮಾಡ್ತಾರೆ ಅವಳು. ನೋಡು, ಹಿಂಗೆ ನಡೆದಿರೋ ತೆಪ್ಪಿಗೆಲ್ಲ ನೀನೇ ಕಾರಣ ಅಂತ ಎಲ್ಲನೂ ನೀನು ಹೆಗಲ ಮೇಲೆ ಒತ್ಕೋಬೇಡ. ಹೌದು ಪಾರು, ನೀನು ಸೋತಿಲ್ಲ ಕಣವ. ಯಾವತ್ತು ನೀ ನನ್ನ ಮಗನ ಕೈ ಹಿಡ್ದು ನನ್ನ ಮನೆಗೆ ಬಂದ್ಯೋ ಎಲ್ಲಾರ ಮನಸ್ಸನ್ನು ಗೆದ್ದಿದ್ಯಾ ಕಣವ. ಅಮ್ಮ ಕಣವ ಮುಂದೆ ಏನಾಗಬೇಕು ಅಂತ ಮೊದಲೇ ಬರೆದು ಬಿಟ್ಟಿರ್ತಾಳೆ. ಅಳ್ಬೇಡ ಕಣವ, ಅಳ್ಬೇಡ, ಎಲ್ಲ ಒಳ್ಳೇದಾಯ್ತದೆ. ನಾವು ಧೈರ್ಯದಿಂದ ಇರೋಣ. ಸರಿ ಅದಕ್ಕೆ ಅವತ್ತು ನನ್ನ ಮದುವೆ ನಡೆಯೋ ದಿನ ಆ ಗಂಡನ ಮದುವೆ ಆಗಬೇಡ, ಅವ್ರ ಹೊಸಿ ಬುದ್ಧಿ ಕಮ್ಮಿ ಐತೆ ಅಂತ ಇವ್ರು ಬಂದು ಹೇಳಿದಾಗ ನಾನು ಇವ್ರ ಮಾತನ್ನ ನಂಬಲಿಲ್ಲ. ಆದರೆ ಈಗ ನನ್ನ ಜೀವನ ಹಿಂಗಾಗೋಯ್ತೆ, ಅದಕ್ಕೆ ಇವರೇ ಕಾರಣ ಅಂತ ಹೇಳಕ್ಕಾಯ್ತದ? ನನ್ನ ಗಂಡಂಗೆ ಹೊಸಿ ಬುದ್ಧಿ ಕಮ್ಮಿನೇ ಇರ್ಬೋದು, ಆದರೆ ಅವ್ರ ಮನಸ್ಸು ಸಾನೇ ಒಳ್ಳೇದು. ನೋಡು, ನಮ್ಮ ಗುರುಗೆ ಎಲ್ಲ ಒಳ್ಳೇದಾಯ್ತದೆ. ಅದಕ್ಕೆ ನಾವೆಲ್ಲ ಮೊದಲು ನಂಬಬೇಕು, ಸಮಾಧಾನ ತಗೋಬೇಕು. ಸರಿ ಬೇಬಿ, ಟೈಮ್ ಆಯ್ತೈತೆ, ಹೊರಡೋಣ. ನಾಳೆ ನೀನು ಸೀರೆ ಹಾಕೋಬತ್ತಿ ಅಲ್ವಾ, ಕಾಯ್ತಾ ಇರ್ತೀನಿ, ಮರಿಬಾರ್ದು. ಮರೆಯಕ್ಕೆ ಚಾನ್ಸೇ ಇಲ್ಲ ಕಣೋ ಸೀನಾ. ಆಮೇಲೆ ನೀನು ಬರೋದನ್ನ ಮರಿಬೇಡ ಆಯ್ತಾ? ನಿನಗೆ ಜೀವನದಲ್ಲೇ ಮರೆಯೋಕ್ಕಾಗದಿರೋದ ಸರ್ಪ್ರೈಸ್ ಕೊಡ್ತೀನಿ. ಸರಿ ಬೇಬಿ, ಬಾ ಹೋಗೋಣ. ಬಾ ಬಾ.